ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಯುವ ರಾಜ್ಯಾಧ್ಯಕ್ಷರಾದ ಎಂಎಸ್ ರಾಜಗೌಡ ಹಾಗೂ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಆಯೋಜಿಸಲಾಗಿರುವ ರೈತ ಜಾಗೃತಿ ಬೃಹತ್ ಸಮಾವೇಶದ ಆಹ್ವಾನ ಪತ್ರಿಕೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು. ಯುವ ರಾಜ್ಯಾಧ್ಯಕ್ಷರಾದ ರಾಜಗೌಡ ಮಾತನಾಡಿ, ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ವತಿಯಿಂದ ಜೂನ್ 17 ರಂದು ಪೇಟೆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ರೈತ ಜಾಗೃತಿ ಬೃಹತ್ ಸಮಾವೇಶವನ್ನು ಬೆಳ್ಳಿಗೆ 10 ಗಂಟೆಗೆ ಮಂಗಳವಾದ್ಯ ಸಮೇತ ಕಾಲ್ನಡಿಗೆಯಲ್ಲಿ ಎತ್ತಿನ ಗಾಡಿಗಳ ಸಮೇತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ ತಾಲೂಕು ಕಚೇರಿಯ ಮುಂಭಾಗದಿಂದ ಹೊರಟು ಟಿಬಿ ಸರ್ಕಲ್ನಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಂತೆ ಮಾರ್ಗವಾಗಿ ಪುರಸಭಾ ಮೈದಾನಕ್ಕೆ ಆಗಮಿಸಿ ರೈತ ಜಾಗೃತಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾರಂಭದಲ್ಲಿ ಉತ್ತಮ ಕೃಷಿಕರಿಗೆ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಗುವುದು. ಅಲ್ಲದೆ ಈ ಬೃಹತ್ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರೈತರತ್ನ ಹೆಮ್ಮಿಗೆ ಚಂದ್ರಶೇಖರ್, ಪಶ್ಚಿಮ ವಾಹಿನಿ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾದ ತ್ರಿನೇತ್ರ ಸ್ವಾಮಿಗಳು, ಶ್ರೀರಾಮಯೋಗೀಶ್ವರ ಮಠ ಬೇಬಿ ಬೆಟ್ಟದ ಮಠಾಧ್ಯಕ್ಷರಾದ ಶ್ರೀ ಶಿವಬಸವ ಸ್ವಾಮಿಗಳು, ಬಾಳೆಹೊನ್ನೂರು ಶಾಖಾಮಠದ ತೆಂಡೆಕೆರೆ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು, ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರ ಸ್ವಾಮಿಗಳು, ಎಚ್ ಮಂಜು, ಕೆಸಿ ನಾರಾಯಣಗೌಡ, ಕೆಬಿ ಚಂದ್ರಶೇಖರ್, ದರ್ಶನ್ ಪುಟ್ಟಣ್ಣಯ್ಯ, ಆರ್ ಟಿ.ಒ. ಮಲ್ಲಿಕಾರ್ಜುನ್, ಡಾಲು ರವಿ ಸೇರಿದಂತೆ ತಾಲೂಕಿನ ರೈತಾಪಿ ವರ್ಗದ ಜನರು, ವಿವಿಧ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಆಗಮಿಸುತ್ತಿದ್ದು, ತಾಲೂಕಿನ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಯುವ ರಾಜ್ಯಾಧ್ಯಕ್ಷರಾದ ರಾಜಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸುಶೀಲರವರನ್ನು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘಕ್ಕೆ ಸೇರ್ಪಡೆ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಯುವ ರಾಜ್ಯಾಧ್ಯಕ್ಷರಾದ ರಾಜಗೌಡ, ತಾಲೂಕು ಅಧ್ಯಕ್ಷರಾದ ಮಂಜುನಾಥ್, ತಾಲೂಕು ಮಹಿಳಾ ಅಧ್ಯಕ್ಷರಾದ ಪೂರ್ಣಿಮಾ, ಪ್ರಧಾನ ಕಾರ್ಯದರ್ಶಿ ಕೂಡಲಕುಪ್ಪೆ ಸುರೇಶ್, ಮಹಿಳಾ ಪ್ರಧಾನ ಕಾರ್ಯದರ್ಶಿ ಪವಿತ್ರ, ಉಪಾಧ್ಯಕ್ಷರಾದ ಮಧೂರು ಮೊಗಣ್ಣ, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಪುಷ್ಪಲತಾ, ಶಾರದಮ್ಮ, ರಮೇಶ್, ಉಮೇಶ್, ಪಿಕೆ ದೇವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ನಮ್ಮ ರಾಜ್ಯ ಯುವ ರಾಜ್ಯಾಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ಮಹಿಳಾ ಘಟಕದ ಎಲ್ಲರೂ ಕೂಡ ಉಪಾಧ್ಯಕ್ಷರು, ಎಲ್ಲರಿಗೊಂದು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಏನಪ್ಪ ಅಂದರೆ ಕೆಆರ್ಪೇಟೆ ತಾಲೂಕು ಒಂದು ದೊಡ್ಡ ಒಂದು ರೈತರ ಸಮಾವೇಶನ ಮಾಡ್ತಾಯಿದ್ದೀವಿ. 17/6/2026 ಬುಧವಾರದಂದು ರೈತರಿಗೋಸ್ಕರ ರೈತರಿಗಾಗಿ ಮಾಡ್ತಾರಂಥದ್ದು. ಇದು ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಯಾವುದೇ ಆಗಲಿ ರೈತರು ಒಂದು ಹಿಂದೆ ಹೋಯ್ತವ್ರೆ, ಮುಂದೆ ಬರಬೇಕು ನಮ್ಮ ಉದ್ದೇಶ. ಅದ್ರ ಜೊತೆ ಏನಪ್ಪ ಅಂದರೆ ರೋಜ್ ಸಮಾವೇಶನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ರೈತರು ಪ್ರತಿಯೊಂದು ಜಾಗದಲ್ಲಿ ಬರಬೇಕು. ಪ್ರತಿಯೊಂದು ಊರಲ್ಲಿ ಪ್ರತಿಯೊಬ್ಬ ರೈತರು ಕೂಡ ರೈತರಿಗಾಗಿ ಮಾಡ್ತಾ ಇರೋದು. ರೈತರು ಎಲ್ಲ ಬಂದು ದೊಡ್ಡ ಬೃಹತ್ ಸಮಾವೇಶನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಬಂದು ಭಾಗವಹಿಸಿ. ಅದ್ರ ಜೊತೆ ಇನ್ನೊಂದೇನಪ್ಪ ಅಂದರೆ ರೈತರಿಗೆ ಸಬ್ಸಿಡಿ ಸಿಗಬೇಕು ನಮ್ಮ ಉದ್ದೇಶ. ರೈತರಿಗೋಸ್ಕರ ಪ್ರತಿಯೊಂದು ಬೆಳೆ ಅವ್ನು ಬೆಳೆದಂಥ ಬೆಳೆ ಸಿಗ್ತಿಲ್ಲ, ಆ ಬೆಲೆ ಜಾಸ್ತಿ ಆಗಬೇಕು. ಇವತ್ತೊಂದು ರಾಗಿ ಹೊಡೆದು 4 ತಿಂಗಳಾಯ್ತದೆ, ಅಮೌಂಟ್ ಬರ್ತಿಲ್ಲ. ಆ ಅಮೌಂಟ್ ಎಲ್ಲ ಬೇಗ ಬರಬೇಕು. ಅದಕ್ಕೋಸ್ಕರ ಬೃಹತ್ ಸಮಾವೇಶನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. 17/6/2026 ಬುಧವಾರದಂದು ಇಲ್ಲಿ ನಮ್ಮ ಸಂತೆ ಪ್ರಥಮ ಬಾರಿಗೆ ಪುರಸಭೆ ಪಕ್ಕ ನಾವು ದೊಡ್ಡದಾಗಿ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಭಾಗವಹಿಸಿ. ಇಷ್ಟೇಳ್ತಾ ಮಾತನಾಡಿ ಥ್ಯಾಂಕ್ ಯು ಸೊ ಮಚ್.